ಎಲ್ಲೆಲ್ಲೋ ಅಂತ ನಾವು ಮೇಲಕ್ಕೆ ಹಾರ್ಕೊಂಡು ಕೆಳಗಡೆ ಬಿಡುವುದಲ್ಲ. ಸೊ ಪ್ರತಿಯೊಂದಲ್ಲೂ ನಿಮ್ದೊಂದು ದೊಡ್ಡ ದೃಢವಾದಂತ ಒಂದು ನಂಬಿಕೆ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಆಗ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನೀವು ಕನಸು ಕಾಣಲಿಲ್ಲ ಅಂದ್ರೆ, ಇಫ್ ಯು ಡಸಂಟ್ ಡಿಸೈರ್ ನಾನು ಇಂಥ ಇಂಜಿನಿಯರ್ ಆಗಬೇಕು, ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ನಾನು ಬಿಸ್ನೆಸ್ ಮಾಡಬೇಕು, ನೀವು 10 ಜನಕ್ಕೆ ಈಗ ನಾನು ಇಲ್ಲಿ ಮಲಬಾರ್ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಮಲಬಾರ್ ಸಂಸ್ಥೆಯವರು ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ. ನೀವು ಬರೀ ಉದ್ಯೋಗ ಕೊಡಕ್ ಮಾತ್ರ, ಉದ್ಯೋಗ ಕೆಲಸಕ್ಕೆ ಸೇರೋದು ಮಾತ್ರ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು 4 ಜನಕ್ಕೆ ಉದ್ಯೋಗ ಕೊಡಂತ ಒಂದು ಚಿಂತನೆ ಹೆಣ್ಮಕ್ಳು ಕೂಡ ನೀವು ತಯಾರಾಗಬೇಕು. ಯಾವುದೇ ಆಗಲಿ ನಿಮ್ಮ ಲೆವೆಲ್, ನೀವು ದೊಡ್ಡ ಲೆವೆಲ್ ಅಲ್ಲಿ ನೀವು ಮಾಡಕ್ ಆಗದೆ ಹೋದ್ರು ಕೂಡ, ಈಗ ಗವರ್ಮೆಂಟ್ ಈಗ ಹೋದ ವರ್ಷ SSLC ಫಸ್ಟ್ ಕ್ಲಾಸ್ ಯಾರು ಮಾಡಿದ್ರು? ಏನ್ ಬೆಂಗಳೂರಲ್ಲಿ ದೊಡ್ಡ ಶಾಲೆಯಲ್ಲಿ ಯಾರು ಮಾಡಿದ್ರ? ಆ ಬಾಗಲಕೋಟೆಯಲ್ಲಿ ಹೆಣ್ಮಗಳು, ಬಾಗಲಕೋಟೆ ಒಂದು ಹೆಣ್ಮಗಳು, ಮುರಾರ್ಜಿ ಶಾಲೆ ಹೆಣ್ಮಗಳು ತಾನೇ ಈ ವರ್ಷ SSLC ಫಸ್ಟ್ ಕ್ಲಾಸ್ ಮಾಡಿದ್ದು. ನಿಜಾನ ಸುಳ್ಳು? ಸೊ ಹಂಗೆ ಯಾರ ಕಾಂಪಿಟೇಷನ್ ಯಾರಿಗೂ ಏನಿಲ್ಲ. ಶಿವಕುಮಾರ್ ಮಕ್ಕಳು ಇಲ್ಲ, ಇನ್ನೊಬ್ಬರ ಮಕ್ಕಳು ಇಲ್ಲ. ಯಾರ ಹಳ್ಳಿ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಓದೋ ಮಕ್ಕಳು ಕೂಡ ದೇ ಆರ್ ಮೋರ್ ಕಾಂಪಿಟೆಂಟ್. ನೀವು ನಾನು ಯಾರಿಗೂ ಕಡಿಮೆ ಇಲ್ಲ, ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ನೀವು ಯಾರು ಯೋಚನೆ ಮಾಡಕ್ ಹೋಗ್ಬಿಡಿ. ಯು ಹ್ಯಾವ್ ಯುವರ್ ಓನ್ ಸ್ಕಿಲ್ಸ್. ನಿಮ್ಗೆ ವಿಚಾರ ಇದೆ, ನಿಮ್ಗೆ ವಿದ್ಯೆ ಇದೆ. ಈಗ ಸಪೋರ್ಟ್ ಮಾಡಕ್ಕೆ ಇಂಥವರೆಲ್ಲ ಕೂಡ ನಮ್ಮ ಮಲಬಾರ್ ಇನ್ಸ್ಟಿಟ್ಯೂಷನ್ ಅವ್ರದ್ದೆಲ್ಲ ಅವ್ರಿಗೇನು ಆಸೆ ಇದೆ? ಅವರೇ ದುಡ್ಡು ಇಟ್ಕೊಂಡು ಬೇರೆ ಮಾಡ್ಬೋದಂತೆ. ಕೆಲವರು ಇದ್ದಾರೆ CSR ಮಾಡಬೇಕಾದವರು ದುಡ್ಡು ಕೊಟ್ಬಿಟ್ಟು ತಿರ್ಗಾ ವಾಪಸ್ ದುಡ್ಡು ಇಸ್ಕೊತಾರೆ. 50% ₹1 ಕೊಟ್ಬಿಟ್ಟು ₹50 ವಾಪಸ್ ಇಸ್ಕೊತಾರೆ. ಅಂತವರೆಲ್ಲ ಕೆಲವರೆಲ್ಲ ಇದ್ದಾರೆ. ನಾನು ಅದನ್ನ ಇವರು ನೇರವಾಗಿ ಊಟ ಇಂದ ಹಿಡಿದು ಹಸ್ಕೊಂಡಿರಬಾರ್ದು, ಮನೆ ಕೊಡಬೇಕು, ಹೆಣ್ಮಕ್ಳಿಗೆ, ವಯಸ್ಸಾದವ್ರಿಗೆಲ್ಲ. ಇವತ್ತು ಅವ್ರದ್ದು ಟಿವಿ ನಾವು ನೋಡಿದೋ, ಒಂದು ಸಣ್ಣ ಇದನ್ನ ನಾವು ನೋಡಿದೋ, ಅವರು ಬಹಳ ವಿಚಾರವಾಗಿ ಮಾಡ್ತಾ ಇದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಅವರು ಒಂದು ಬಿಸ್ನೆಸ್ ಗ್ರೂಪ್ ಅಲ್ಲಿ ಅವರು ಒಂದು ಸುಮಾರು ಐ ಥಿಂಕ್ ಮೋರ್ ದೆನ್ 300 ಶಾಪ್ಸ್ ಐ ಥಿಂಕ್. ಹೌ ಮೆನಿ ಎಂಪ್ಲಾಯೀಸ್ ಟೋಟಲಿ? 21,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಸಣ್ಣ ವಿಚಾರ. 21,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಯಾವ ಉದ್ಯೋಗ ಏನೇ ಕೊಟ್ಟರು ಚಿನ್ನದ ಅಂಗಡಿಲಿ 25,000 ರಿಂದ 30,000, ಎಂತ ಸಣ್ಣ ಕೆಲಸ ಕೊಟ್ಟರು 20,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಸೇಲ್ಸ್ ಕೂಡ, ಸೇಲ್ಸ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಂಬಿಕೆ ಇರಬೇಕು. ಚಿನ್ನದ ಕೆಲಸದಲ್ಲಿ ಎಲ್ಲ 25, 30, 40, 50 ಎಲ್ಲ ಕೊಟ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ 25,000 ಕುಟುಂಬಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಸಂಸಾರಗಳನ್ನಗೋಸ್ಕರ ಅವರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ತಾವೆಲ್ಲ ಗಮನ ಇಟ್ಕೊಳ್ಬೇಕು. ಇನ್ನೊಂದು ನಿಮ್ ತಲೆಯಲ್ಲಿರಲಿ, ಇಫ್ ಯು ಫರ್ಗೆಟ್ ದಿ, ಬರ್ಕೊಳ್ಳಿ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಅದು ನಿಮ್ಮ ತಲೆಯಲ್ಲಿ. ಯಾರ ರೂಟು? ನಿಮ್ಮ ಅಪ್ಪ ಅಮ್ಮ ರೂಟು, ನಿಮ್ಮ ಚೇರ್ಮನ್, ನಿಮ್ಮ ಟೀಚರ್ಸ್ ರೂಟು. ಯಾರು ನಿಮ್ಗೆ ಸಹಾಯ ಮಾಡಿರ್ತಾರೆ, ಒಂದು ಮೆಟ್ಲನ್ನು ಹತ್ತಬೇಕಾರೆ, ಯಾರು ಬದುಕಬೇಕಾರೆ, ಯಾರು ಕಷ್ಟ ಕಾಲದಲ್ಲಿ ನಿಮ್ಗೆ ಸಹಾಯ ಮಾಡಿರ್ತಾರೆ, ಅವ್ರನ್ನ ಯಾವ ಕಾರಣಕ್ಕೂ ನೀವು ಮರಿಬಾರ್ದು. ಮೆಟ್ಲು ಹತ್ತೋದು ಬಹಳ ಸುಲಭ. ಆಮೇಲೆ ಒದ್ದು ಬಿಡ್ಬೋದು ಅದನ್ನ, ಎಣಿನ. ತಿರ್ಗಾ ಕೆಳಗಡೆ ಬಿಡ್ಬೇಕಾದ್ರೆ ತಿರ್ಗಾ ಎಣಿ ಬೇಕಾಯ್ತದೆ. ಇಲ್ಲಾಂದ್ರೆ ನಾವು ಬಿದ್ದುಬಿಟ್ಟು ತಲೆಗಿರ ಹೊಡ್ಕೊಳ್ಬೇಕಾಗ್ತದೆ. ಸೊ ಆ ಕೆಲಸ ಆಗಬಾರ್ದು. ಹಂಗೆ ನಿಮ್ಗೆ ಬೇಕಾದಷ್ಟು ಅವಕಾಶಗಳು ಸಿಗ್ತದೆ. ನಾನು ಯಾವುದೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಾನು ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಆ ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ತಾವು ಉಪಯೋಗಿಸ್ಕೊಂಡು, ತಮ್ಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ SLC PUC ಇರುವಂತ ಮಕ್ಕಳು ತಾವೇನಿಲ್ಲಿದ್ದೀರಿ, ಇದು ಬಹಳ ನಿಮ್ಮ ಬದುಕಿನಲ್ಲಿ ಬಹಳ ಅತ್ಯುತ್ತಮವಾದಂತ ಭವಿಷ್ಯ ನಿರ್ಮಾಣ ಮಾಡಂತ ಇದೊಂದು ಏಜ್. ಇದು ಈ ಏಜ್ ನಲ್ಲಿ ಬಹಳ ವಿಚಿತ್ರ ಆಗಕೋಬೇಡಿ. ಮೈಂಡ್ ನ ಬಹಳ ಕಾನ್ಸಂಟ್ರೇಷನ್ ಬಹಳ ಇರಲಿ. ದಿಸ್ ಏಜ್ ಇಸ್ ಎ ವೆರಿ 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 ಡೇಂಜರಸ್ ಏಜ್, ಗುಡ್ ಏಜ್, ಬೆಟರ್ ಏಜ್, ಪಾಸಿಟಿವ್ ಏಜ್. ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಈ ಏಜ್ ನ ನಿಮ್ಮ ಮೈಂಡ್ ಡಿವೇಟ್ ಆಗಬಾರ್ದು. ಯಾವ ಕಾರಣಕ್ಕೂ ಈ ಏಜ್ ನಲ್ಲಿ ಡಿವೇಟ್ ಆಗಬಾರ್ದು. ಈ ಏಜ್ ನಲ್ಲಿ 19-20 ವರ್ಷದವರೆಗೂ ಎಲ್ಲಿವರೆಗೂ ನಿಮ್ಮ ಮೈಂಡ್ ಅನ್ನು ನೀವು ಕಂಟ್ರೋಲ್ ಇಟ್ಕೊಂಡಿರ್ತೀರಿ, ಆಗ ಕಂಪ್ಲೀಟ್ ನಿಮ್ಮ ಯಶಸ್ಸಾಗಲಿಕ್ಕೆ ಸಾಧ್ಯ. ಸೊ ಅದರಿಂದ ತಾವು ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ. ಸೊ ಮಲಬಾರ್ ಇನ್ಸ್ಟಿಟ್ಯೂಷನ್ ಬಿಟ್ವೀನ್ ಲೈಫ್, ಬರ್ತ್ ಅಂಡ್ ಡೆತ್, ಐ ಆಲ್ವೇಸ್ ಟೆಲ್ ಇನ್ ಕನ್ನಡ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ವಾಟ್ ಯು ಡೂ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ವಿತ್ ಇನ್ ಯುವರ್ ಲೈಫ್ ಅಂಡ್ ಡೆತ್, ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಹಿಯರ್, what you are going to contribute, it is not yourself. How much you can eat? You can eat 100 rupees, 200 rupees, 1,000 rupees a day. Apart from that, you can't eat. If you want to eat more also, you can't eat.
That is what our life is. So that is why you are helping this entire society. Once again I would like to thank all the management and who have supported this. So ಆಗ್ಬೋದಲ್ಲ. ಸೊ ನೀವೆಲ್ಲ ಸೇರಿ ಜೋರಾಗಿ ಅವ್ರು ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸಿ ಒಂದು ಚಪ್ಪಾಳೆ ಹೊಡೀರಿ ನೋಡೋಣ. ಸೊ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇನ್ನ ಬಹಳ ಹೊತ್ತಾಗ್ತದೆ. ಇನ್ನ ನನಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ. ಸೊ ಆ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ. ಸೊ ಇವತ್ತು ನಿಮ್ಮ ಭವಿಷ್ಯ ಒಂದು ತಲೆಯಲ್ಲಿ ಇರಲಿ. ಹಿಂದೆದೆಲ್ಲ ಬಿಟ್ಬಿಡಿ. ಟುಡೇ ಈಸ್ ಯುವರ್ ರೈಟ್ ಏಜ್. ಯು ಡೋಂಟ್ ನೋ ಟುಮಾರೋ ವಾಟ್ ಇಟ್ ವಿಲ್ ಬಿ. ಇವತ್ತು ಪ್ರತಿ ದಿನ ನೀವು ಈ ಏಜ್ ನಲ್ಲಿ ವೇಸ್ಟ್ ಮಾಡ್ಕೊಂಡು ಹೋಗಬಾರ್ದು. ನಿಮ್ಮ ಟೀಚರ್ಸ್, ನಿಮ್ಮ ತಂದೆ ತಾಯಿಗಳು ಏನ್ ನಿಮ್ಮ ಮೇಲೆ ಆಸೆ ಇದೆ, ನೀವು ಗೌರ್ಮೆಂಟ್ ಸ್ಕೂಲಲ್ಲೂ ಓದ್ತಾ ಇರ್ಬೋದು, ಎಲ್ಲೇ ಓದ್ತಾ ಇರ್ಬೋದು. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಆಗ್ಬೋದಲ್ಲ? ನೀವು ಶಿವಕುಮಾರ್ ಆಗ್ಬೇಕು, ಒಂದಿನ ನೀವು ಹ್ಯಾರಿಸ್ ಆಗ್ಬೇಕು. ನೀವು ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನೀವು ಈಗ ನೆಕ್ಸ್ಟ್ 33% ರಿಸರ್ವೇಶನ್ ಬೇರೆ ಬಂದ್ಬಿಟ್ಟಿದೆ. ಈಗ ಇನ್ನ 224ಕ್ಕೆ ಇನ್ನ 75 ಜನ ಹೆಣ್ಮಕ್ಳು MLA ಬೇಕೇ ಬೇಕು. ಮುಂದಕ್ಕೆ ಪಾರ್ಲಿಮೆಂಟ್ ಅಲ್ಲೂ ಬೇಕೇ ಬೇಕು. ಪಂಚಾಯತ್ ಅಲ್ಲಿ 50% ಕೊಟ್ಬಿಟ್ಟಿದೀವಿ. ಹಂಗೆ ಬರೀ ನೀವು ರಾಜಕೀಯ ಲೀಡರ್ಸ್ ಅಲ್ಲ, ಬಿಸ್ನೆಸ್ ಅಲ್ಲೂ ಲೀಡರ್ಶಿಪ್ ಆಗ್ಬೇಕು. ನಿಮ್ಮ ಮನೇಲಿ ಹೆಂಗೆ ನಿಮ್ಮನ್ನ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ನಾನು ಈಗಾಗಲೇ ಯೋಚನೆ ಮಾಡಿದ್ದೀವಿ. ನೀವು ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ನಾಯಕಿರೇ. ನಾಯಕಿ ಅಂತ ಒಂದು ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇನೆ. ಸೊ ಹಂಗೆ ಎಲ್ಲ ಹೆಣ್ಮಕ್ಳಿಗೆ ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ.